7 ಕೋಟಿ ದರೋಡೆ ಕೇಸನ್ನ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಆದರೆ ತನಿಖೆಯಲ್ಲಿ ಕೆಲವು ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬಂದಿವೆ. ಸುಳಿವೇ ಇಲ್ಲದ ಪ್ರಕರಣದಲ್ಲಿ ಆರೋಪಿಯೇ ಸುಳಿವು ನೀಡಿದ್ದು ಹೇಗೆ? ಸೀಸ್ ಮಾಡಲು ಬಾಕಿ ಇರೋ ಹಣ ಇನ್ನು ಯಾರ ಬಳಿ ಇದೆ? ಡೀಟೇಲ್ಸ್ ಇಲ್ಲಿದೆ. ದರೋಡೆಯ ಮಾಸ್ಟರ್ ಮೈಂಡ್ ಅಣ್ಣಪ್ಪ, ತಾನಾಗೆ ಬಂದು ಕೆಟ್ಟ ಹಾಗೆ ಬಿದ್ದ ಕಾನ್ಸ್ಟೇಬಲ್. ಇದು ಕಾವಲು ಕಾಯಬೇಕಾದ ಪೊಲೀಸಪ್ಪನೇ ಕಳ್ಳನಾದ ಕತೆ. ಇವನೇ ನೋಡಿ ಗೋವಿಂದರಾಜನಗರ ಠಾಣೆ ಪಿಸಿ ಅಣ್ಣಪ್ಪ. ತಾನು ಅಡ್ಡದಾರಿ ಹಿಡಿಯೋದರ ಜೊತೆಗೆ ಪೊಲೀಸ್ ಇಲಾಖೆಗೂ ಮಸಿ ಬಳಿಯೋ ಕೆಲಸವನ್ನ ಮಾಡಿದ್ದಾನೆ. 7 ಕೋಟಿ ದರೋಡೆಯ ಮಾಸ್ಟರ್ ಮೈಂಡ್ ಇವನೇ. ಈ ಅಣ್ಣಪ್ಪ ಅತಿ ಬುದ್ಧಿವಂತಿಕೆ ತೋರಿಸಲು ಹೋಗಿ ಈ ಕೇಸ್ನಲ್ಲಿ ತಾನಾಗೆ ಕೆಡ್ಡಾಗೆ ಬಿದ್ದಿದ್ದ. ಪಕ್ಕ ಪ್ಲಾನ್ ಮಾಡಿದ್ದ ದರೋಡೆಕೋರರು ಸಿಸಿಟಿವಿ ಇಲ್ಲದ ಜಾಗವನ್ನೇ ನೋಡಿ ದರೋಡೆ ಮಾಡಿದ್ರು. ಆದರೆ ಸುಳಿವೇ ಇಲ್ಲದ ಕೇಸ್ನಲ್ಲಿ ಆರೋಪಿಯೇ ಕಾಲಬುಡಕ್ಕೆ ಬಂದಿದ್ದ. ಅಣ್ಣಪ್ಪ ಲಾಕ್ ಆಗಿದ್ದೇಗೆ? ದರೋಡೆ ಬಳಿಕ ಪೊಲೀಸರು ಬೆಂಗಳೂರು ದಕ್ಷಿಣ ಹಾಗೂ ಪೂರ್ವ ವಿಭಾಗದಲ್ಲಿ ನಾಕ ಬಂದಿ ಹಾಕಲಾಗಿತ್ತು. ಪ್ರತಿಯೊಂದು ವಾಹನವನ್ನ ಪರಿಶೀಲನೆ ಮಾಡಲಾಗ್ತಾ ಇತ್ತು. ಈ ವೇಳೆ ಎಂಟ್ರಿ ಕೊಟ್ಟಿದ್ದ ಈ ಕಾನ್ಸ್ಟೇಬಲ್ ಅಣ್ಣಪ್ಪ ಬಾಣಸವಾಡಿಯಲ್ಲಿ ಚೆಕ್ ಮಾಡ್ತಿದ್ದ ಹೆಡ್ ಕಾನ್ಸ್ಟೇಬಲ್ ಬಳಿ ರಾಬರಿ ಬಗ್ಗೆ ಮಾಹಿತಿ ಪಡೆಯಲು ಯತ್ನ ಮಾಡಿದ್ದ. ಫೋಟೋ ತೋರಿಸಿ ಈ ಗಾಡಿ ಫೋಟೋ ವೈರಲ್ ಆಗ್ತಾ ಇದೆ ನಿಜಾನ ಅಂತ ಪ್ರಶ್ನೆ ಮಾಡಿದ್ದ. ಅಣ್ಣಪ್ಪನ ಈ ನಡೆಯೇ ಅವನಿಗೆ ಮುಂದೆ ಮುಳುವಾಯಿತು. ಈ ಹಿಂದೆ ಬಾಣಸವಾಡಿ ಕ್ರೈಮ್ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದ ಇವನ ಹಿನ್ನೆಲೆ ಅಲ್ಲಿಯ ಪೊಲೀಸರಿಗೆ ಸಿಕ್ಕಿತ್ತು. ಈ ಹಿಂದೆ ಅದೇ ಠಾಣೆಯಲ್ಲಿ ಸಸ್ಪೆನ್ಷನ್ಗೂ ಕೂಡ ಒಳಗಾಗಿದ್ದ. ಇವನ ಮೇಲೆ ಅನುಮಾನ ಬಂದು ಈಗ ಕೆಲಸ ಮಾಡ್ತಿದ್ದ ಗೋವಿಂದರಾಜನಗರ ಠಾಣೆಗೆ ಕಾಲ್ ಮಾಡಿ ಕೇಳಿದಾಗ ಈತ ಡ್ಯೂಟಿಯಲ್ಲಿ ಇರಲಿಲ್ಲ ಎಂಬ ಮಾಹಿತಿ ಸಿಕ್ಕಿತ್ತು. ಇದು ಅಣ್ಣಪ್ಪನ ಮೇಲೆ ಅನುಮಾನ ಹೆಚ್ಚಾಗಲು ಕಾರಣವಾಯಿತು. ಕೊನೆಗೆ ಅಣ್ಣಪ್ಪನ ಮೇಲೆ ಅನುಮಾನ ಬಂದು ವಿಚಾರಣೆ ನಡೆಸಿದಾಗ ದರೋಡೆಯ ಸತ್ಯ ಬಾಯ್ಬಿಟ್ಟಿದ್ದಾನೆ. ಹೀಗೆ ಲೂಟಿಯ ಸುಳಿವು ಸಿಗದೆ ಒದ್ದಾಡ್ತಾ ಇದ್ದ ಪೊಲೀಸರ ಬಳಿಗೆ ತಾನಾಗೆ ಬಂದು ಈ ಅಣ್ಣಪ್ಪ ತಗಲಾಕೊಂಡಿದ್ದಾನೆ. ಬೆಂಗಳೂರಲ್ಲಿ ರಾಬರಿ ಕೇಸ್ ಪ್ರಮುಖ ಆರೋಪಿ ರಾಕೇಶ್ ಲಾಕ್ ಆಗುವ ಭಯಕ್ಕೆ ತಾನಾಗೆ ಬಂದು ಸಿದ್ದಾಪುರ ಠಾಣೆಗೆ ಸರೆಂಡರ್ ಆಗಿದ್ದಾನೆ. ಈವರೆಗೆ 7 ಮಂದಿ ಅರೆಸ್ಟ್ ಆಗಿದ್ದು 7.11 ಕೋಟಿ ಪೈಕಿ 6 ಕೋಟಿ 29 ಲಕ್ಷ ಹಣವನ್ನ ಈವರೆಗೆ ಸೀಸ್ ಮಾಡಲಾಗಿದೆ. 7 ಕೋಟಿ 11 ಲಕ್ಷ ಹಣವನ್ನ ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು. ಅದನ್ನ ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನ ಹಿಡಿದಿದ್ದಾರೆ. ಸುಮಾರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವರು ಇನ್ನೂ ಸಿಗಬೇಕಾಗಿದೆ. ಇನ್ನು ಕೆಲವರನ್ನ ಅರೆಸ್ಟ್ ಮಾಡಬೇಕು. ಅದರಲ್ಲಿ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯ ವ್ಯಕ್ತಿ ಕೂಡ ಒಬ್ಬ. ಇನ್ನು ಈ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ದಿನೇಶ್ ತಲೆಮರೆಸಿಕೊಂಡಿದ್ದು ಅವನಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಬಾಕಿ ಉಳಿದಿರುವ 70 ಲಕ್ಷ ಹಣ ಅವನ ಬಳಿಯೇ ಇದೆಯಂತೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 7 ಕೋಟಿ ದರೋಡೆ ಕೇಸನ್ನ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಆದರೆ ತನಿಖೆಯಲ್ಲಿ ಕೆಲವು ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬಂದಿವೆ. ಸುಳಿವೇ ಇಲ್ಲದ ಪ್ರಕರಣದಲ್ಲಿ ಆರೋಪಿಯೇ ಸುಳಿವು ನೀಡಿದ್ದು ಹೇಗೆ? ಸೀಸ್ ಮಾಡಲು ಬಾಕಿ ಇರೋ ಹಣ ಇನ್ನು ಯಾರ ಬಳಿ ಇದೆ? ಡೀಟೇಲ್ಸ್ ಇಲ್ಲಿದೆ. ದರೋಡೆಯ ಮಾಸ್ಟರ್ ಮೈಂಡ್ ಅಣ್ಣಪ್ಪ, ತಾನಾಗೆ ಬಂದು ಕೆಟ್ಟ ಹಾಗೆ ಬಿದ್ದ ಕಾನ್ಸ್ಟೇಬಲ್. ಇದು ಕಾವಲು ಕಾಯಬೇಕಾದ ಪೊಲೀಸಪ್ಪನೇ ಕಳ್ಳನಾದ ಕತೆ. ಇವನೇ ನೋಡಿ ಗೋವಿಂದರಾಜನಗರ ಠಾಣೆ ಪಿಸಿ ಅಣ್ಣಪ್ಪ. ತಾನು ಅಡ್ಡದಾರಿ ಹಿಡಿಯೋದರ ಜೊತೆಗೆ ಪೊಲೀಸ್ ಇಲಾಖೆಗೂ ಮಸಿ ಬಳಿಯೋ ಕೆಲಸವನ್ನ ಮಾಡಿದ್ದಾನೆ. 7 ಕೋಟಿ ದರೋಡೆಯ ಮಾಸ್ಟರ್ ಮೈಂಡ್ ಇವನೇ. ಈ ಅಣ್ಣಪ್ಪ ಅತಿ ಬುದ್ಧಿವಂತಿಕೆ ತೋರಿಸಲು ಹೋಗಿ ಈ ಕೇಸ್ನಲ್ಲಿ ತಾನಾಗೆ ಕೆಡ್ಡಾಗೆ ಬಿದ್ದಿದ್ದ. ಪಕ್ಕ ಪ್ಲಾನ್ ಮಾಡಿದ್ದ ದರೋಡೆಕೋರರು ಸಿಸಿಟಿವಿ ಇಲ್ಲದ ಜಾಗವನ್ನೇ ನೋಡಿ ದರೋಡೆ ಮಾಡಿದ್ರು. ಆದರೆ ಸುಳಿವೇ ಇಲ್ಲದ ಕೇಸ್ನಲ್ಲಿ ಆರೋಪಿಯೇ ಕಾಲಬುಡಕ್ಕೆ ಬಂದಿದ್ದ. ಅಣ್ಣಪ್ಪ ಲಾಕ್ ಆಗಿದ್ದೇಗೆ? ದರೋಡೆ ಬಳಿಕ ಪೊಲೀಸರು ಬೆಂಗಳೂರು ದಕ್ಷಿಣ ಹಾಗೂ ಪೂರ್ವ ವಿಭಾಗದಲ್ಲಿ ನಾಕ ಬಂದಿ ಹಾಕಲಾಗಿತ್ತು. ಪ್ರತಿಯೊಂದು ವಾಹನವನ್ನ ಪರಿಶೀಲನೆ ಮಾಡಲಾಗ್ತಾ ಇತ್ತು. ಈ ವೇಳೆ ಎಂಟ್ರಿ ಕೊಟ್ಟಿದ್ದ ಈ ಕಾನ್ಸ್ಟೇಬಲ್ ಅಣ್ಣಪ್ಪ
ಬಾಣಸವಾಡಿಯಲ್ಲಿ ಚೆಕ್ ಮಾಡ್ತಿದ್ದ ಹೆಡ್ ಕಾನ್ಸ್ಟೇಬಲ್ ಬಳಿ ರಾಬರಿ ಬಗ್ಗೆ ಮಾಹಿತಿ ಪಡೆಯಲು ಯತ್ನ ಮಾಡಿದ್ದ. ಫೋಟೋ ತೋರಿಸಿ ಈ ಗಾಡಿ ಫೋಟೋ ವೈರಲ್ ಆಗ್ತಾ ಇದೆ ನಿಜಾನ ಅಂತ ಪ್ರಶ್ನೆ ಮಾಡಿದ್ದ. ಅಣ್ಣಪ್ಪನ ಈ ನಡೆಯೇ ಅವನಿಗೆ ಮುಂದೆ ಮುಳುವಾಯಿತು. ಈ ಹಿಂದೆ ಬಾಣಸವಾಡಿ ಕ್ರೈಂ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದ ಇವನ ಹಿನ್ನೆಲೆ ಅಲ್ಲಿಯ ಪೊಲೀಸರಿಗೆ ಸಿಕ್ಕಿತ್ತು. ಈ ಹಿಂದೆ ಅದೇ ಠಾಣೆಯಲ್ಲಿ ಸಸ್ಪೆನ್ಷನ್ಗೂ ಕೂಡ ಒಳಗಾಗಿದ್ದ. ಇವನ ಮೇಲೆ ಅನುಮಾನ ಬಂದು ಈಗ ಕೆಲಸ ಮಾಡ್ತಿದ್ದ ಗೋವಿಂದರಾಜನಗರ ಠಾಣೆಗೆ ಕಾಲ್ ಮಾಡಿ ಕೇಳಿದಾಗ ಈತ ಡ್ಯೂಟಿಯಲ್ಲಿ ಇರಲಿಲ್ಲ ಎಂಬ ಮಾಹಿತಿ ಸಿಕ್ಕಿತ್ತು. ಇದು ಅಣ್ಣಪ್ಪನ ಮೇಲೆ ಅನುಮಾನ ಹೆಚ್ಚಾಗಲು ಕಾರಣವಾಯಿತು. ಕೊನೆಗೆ ಅಣ್ಣಪ್ಪನ ಮೇಲೆ ಅನುಮಾನ ಬಂದು ವಿಚಾರಣೆ ನಡೆಸಿದಾಗ ದರೋಡೆಯ ಸತ್ಯ ಬಾಯ್ಬಿಟ್ಟಿದ್ದಾನೆ. ಹೀಗೆ ಲೂಟಿಯ ಸುಳಿವು ಸಿಗದೆ ಒದ್ದಾಡ್ತಾ ಇದ್ದ ಪೊಲೀಸರ ಬಳಿಗೆ ತಾನಾಗೆ ಬಂದು ಈ ಅಣ್ಣಪ್ಪ ತಗಲಾಕೊಂಡಿದ್ದಾನೆ. ಬೆಂಗಳೂರಲ್ಲಿ ರಾಬರಿ ಕೇಸ್ ಪ್ರಮುಖ ಆರೋಪಿ ರಾಕೇಶ್ ಲಾಕ್ ಆಗುವ ಭಯಕ್ಕೆ ತಾನಾಗೆ ಬಂದು ಸಿದ್ದಾಪುರ ಠಾಣೆಗೆ ಸರೆಂಡರ್ ಆಗಿದ್ದಾನೆ. ಈವರೆಗೆ 7 ಮಂದಿ ಅರೆಸ್ಟ್ ಆಗಿದ್ದು 7.11 ಕೋಟಿ ಪೈಕಿ 6 ಕೋಟಿ 29 ಲಕ್ಷ ಹಣವನ್ನ ಈವರೆಗೆ ಸೀಸ್ ಮಾಡಲಾಗಿದೆ. 7 ಕೋಟಿ 11 ಲಕ್ಷ ಹಣವನ್ನ ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು. ಅದನ್ನ ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನ ಹಿಡಿದಿದ್ದಾರೆ. ಸುಮಾರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವರು ಸಿಗಬೇಕಾಗಿದೆ. ಇನ್ನು ಕೆಲವರನ್ನ ಅರೆಸ್ಟ್ ಮಾಡಬೇಕು. ಅದರಲ್ಲಿ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯ ವ್ಯಕ್ತಿ ಕೂಡ ಒಬ್ಬ. ಇನ್ನು ಈ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ದಿನೇಶ್ ತಲೆಮರೆಸಿಕೊಂಡಿದ್ದು ಅವನಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಬಾಕಿ ಉಳಿದಿರುವ 70 ಲಕ್ಷ ಹಣ ಅವನ ಬಳಿಯೇ ಇದೆಯಂತೆ. ಅಭಿಷೇಕ್ ಜೈಶಂಕರ್, ಕ್ರೈಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 7 ಕೋಟಿ ದರೋಡೆ ಕೇಸನ್ನ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಆದರೆ ತನಿಖೆಯಲ್ಲಿ ಕೆಲವು ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬಂದಿವೆ. ಸುಳಿವೇ ಇಲ್ಲದ ಪ್ರಕರಣದಲ್ಲಿ ಆರೋಪಿಯೇ ಸುಳಿವು ನೀಡಿದ್ದು ಹೇಗೆ? ಸೀಸ್ ಮಾಡಲು ಬಾಕಿ ಇರೋ ಹಣ ಇನ್ನು ಯಾರ ಬಳಿ ಇದೆ? ಡೀಟೇಲ್ಸ್ ಇಲ್ಲಿದೆ. ದರೋಡೆಯ ಮಾಸ್ಟರ್ ಮೈಂಡ್ ಅಣ್ಣಪ್ಪ. ತಾನಾಗೆ ಬಂದು ಕೆಡ್ಡಾಗೆ ಬಿದ್ದ ಕಾನ್ಸ್ಟೇಬಲ್. ಇದು ಕಾವಲು ಕಾಯಬೇಕಾದ ಪೊಲೀಸಪ್ಪನೇ ಕಳ್ಳನಾದ ಕತೆ. ಇವನೇ ನೋಡಿ ಗೋವಿಂದರಾಜನಗರ ಠಾಣೆ ಪಿಸಿ ಅಣ್ಣಪ್ಪ. ತಾನು ಅಡ್ಡದಾರಿ ಹಿಡಿಯೋದ್ರ ಜೊತೆಗೆ ಪೊಲೀಸ್ ಇಲಾಖೆಗೂ ಮಸಿ ಬಳಿಯೋ ಕೆಲಸವನ್ನ ಮಾಡಿದ್ದಾನೆ. 7 ಕೋಟಿ ದರೋಡೆಯ ಮಾಸ್ಟರ್ ಮೈಂಡ್ ಇವನೇ. ಈ ಅಣ್ಣಪ್ಪ ಅತಿ ಬುದ್ಧಿವಂತಿಕೆ ತೋರಿಸಲು ಹೋಗಿ ಈ ಕೇಸ್ನಲ್ಲಿ ತಾನಾಗೆ ಕೆಡ್ಡಾಗೆ ಬಿದ್ದಿದ್ದ. ಪಕ್ಕ ಪ್ಲಾನ್ ಮಾಡಿದ್ದ ದರೋಡೆಕೋರರು ಸಿಸಿಟಿವಿ ಇಲ್ಲದ ಜಾಗವನ್ನೇ ನೋಡಿ ದರೋಡೆ ಮಾಡಿದ್ರು. ಆದರೆ ಸುಳಿವೇ ಇಲ್ಲದ ಕೇಸ್ನಲ್ಲಿ ಆರೋಪಿಯೇ ಕಾಲಬುಡಕ್ಕೆ ಬಂದಿದ್ದ. ಅಣ್ಣಪ್ಪ ಲಾಕ್ ಆಗಿದ್ದೇಗೆ? ದರೋಡೆ ಬಳಿಕ ಪೊಲೀಸರು ಬೆಂಗಳೂರು ದಕ್ಷಿಣ ಹಾಗೂ ಪೂರ್ವ ವಿಭಾಗದಲ್ಲಿ ನಾಕ ಬಂದಿ ಹಾಕಲಾಗಿತ್ತು. ಪ್ರತಿಯೊಂದು ವಾಹನವನ್ನ ಪರಿಶೀಲನೆ ಮಾಡಲಾಗ್ತಾ ಇತ್ತು. ಈ ವೇಳೆ ಎಂಟ್ರಿ ಕೊಟ್ಟಿದ್ದ ಈ ಕಾನ್ಸ್ಟೇಬಲ್ ಅಣ್ಣಪ್ಪ ಬಾಣಸವಾಡಿಯಲ್ಲಿ ಚೆಕ್ ಮಾಡ್ತಿದ್ದ ಹೆಡ್ ಕಾನ್ಸ್ಟೇಬಲ್ ಬಳಿ ರಾಬರಿ ಬಗ್ಗೆ ಮಾಹಿತಿ ಪಡೆಯಲು ಯತ್ನ ಮಾಡಿದ್ದ. ಫೋಟೋ ತೋರಿಸಿ ಈ ಗಾಡಿ ಫೋಟೋ ವೈರಲ್ ಆಗ್ತಾ ಇದೆ ನಿಜಾನ ಅಂತ ಪ್ರಶ್ನೆ ಮಾಡಿದ್ದ. ಅಣ್ಣಪ್ಪನ ಈ ನಡೆಯೇ ಅವನಿಗೆ ಮುಂದೆ ಮುಳುವಾಯಿತು. ಈ ಹಿಂದೆ ಬಾಣಸವಾಡಿ ಕ್ರೈಂ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದ ಇವನ ಹಿನ್ನೆಲೆ ಅಲ್ಲಿಯ ಪೊಲೀಸರಿಗೆ ಸಿಕ್ಕಿತ್ತು. ಈ ಹಿಂದೆ ಅದೇ ಠಾಣೆಯಲ್ಲಿ ಸಸ್ಪೆನ್ಷನ್ಗೂ ಕೂಡ ಒಳಗಾಗಿದ್ದ. ಇವನ ಮೇಲೆ ಅನುಮಾನ ಬಂದು ಈಗ ಕೆಲಸ ಮಾಡ್ತಿದ್ದ ಗೋವಿಂದರಾಜನಗರ ಠಾಣೆಗೆ ಕಾಲ್ ಮಾಡಿ ಕೇಳಿದಾಗ ಈತ ಡ್ಯೂಟಿಯಲ್ಲಿ ಇರಲಿಲ್ಲ ಎಂಬ ಮಾಹಿತಿ ಸಿಕ್ಕಿತ್ತು. ಇದು ಅಣ್ಣಪ್ಪನ ಮೇಲೆ ಅನುಮಾನ ಹೆಚ್ಚಾಗಲು ಕಾರಣವಾಯಿತು. ಕೊನೆಗೆ ಅಣ್ಣಪ್ಪನ ಮೇಲೆ ಅನುಮಾನ ಬಂದು ವಿಚಾರಣೆ ನಡೆಸಿದಾಗ ದರೋಡೆಯ ಸತ್ಯ ಬಾಯ್ಬಿಟ್ಟಿದ್ದಾನೆ. ಹೀಗೆ ಲೂಟಿಯ ಸುಳಿವು ಸಿಗದೆ ಒದ್ದಾಡ್ತಾ ಇದ್ದ ಪೊಲೀಸರ ಬಳಿಗೆ ತಾನಾಗೆ ಬಂದು ಈ ಅಣ್ಣಪ್ಪ ತಗಲಾಕೊಂಡಿದ್ದಾನೆ. ಬೆಂಗಳೂರಲ್ಲಿ ರಾಬರಿ ಕೇಸ್ ಪ್ರಮುಖ ಆರೋಪಿ ರಾಕೇಶ್ ಲಾಕ್ ಆಗುವ ಭಯಕ್ಕೆ ತಾನಾಗೆ ಬಂದು ಸಿದ್ದಾಪುರ ಠಾಣೆಗೆ ಸರೆಂಡರ್ ಆಗಿದ್ದಾನೆ. ಈವರೆಗೆ 7 ಮಂದಿ ಅರೆಸ್ಟ್ ಆಗಿದ್ದು 7.11 ಕೋಟಿ ಪೈಕಿ 6 ಕೋಟಿ 29 ಲಕ್ಷ ಹಣವನ್ನ ಈವರೆಗೆ ಸೀಸ್ ಮಾಡಲಾಗಿದೆ. 7 ಕೋಟಿ 11 ಲಕ್ಷ ಹಣವನ್ನ ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು. ಅದನ್ನ ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನ ಹಿಡಿದಿದ್ದಾರೆ. ಸುಮಾರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು
ಕೆಲವರು ಇನ್ನೂ ಸಿಗಬೇಕಾಗಿದೆ. ಇನ್ನು ಕೆಲವರನ್ನ ಅರೆಸ್ಟ್ ಮಾಡಬೇಕು. ಅದರಲ್ಲಿ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯ ವ್ಯಕ್ತಿ ಕೂಡ ಒಬ್ಬ. ಇನ್ನು ಈ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ದಿನೇಶ್ ತಲೆಮರೆಸಿಕೊಂಡಿದ್ದು, ಅವನಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಬಾಕಿ ಉಳಿದಿರುವ 70 ಲಕ್ಷ ಹಣ ಅವನ ಬಳಿಯೇ ಇದೆಯಂತೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.